ನಮ್ಮ ಜೊತೆಗೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಇದ್ರೆ ಅವ್ರು ಮಾತಾಡಿಸ್ನಿ ಸರ್. ಈಗ ಪರಿಸರವಾದಿಗಳು ಒಂದ್ ಕಡೆ ನಿಮಗೂ ಮನವಿ ಮಾಡಕ್ಕೆ ಮುಂದಾಗ್ತಿದ್ದಾರೆ. ಅಂದ್ರೆ ಆ ಮುಸುಗುದಾರಿ ಶವ ಒತ್ತಿಟ್ಟಿದ್ದಾನೆ, ಬಟ್ ಆ ಒಂದು ಪ್ರದೇಶ ಅರಣ್ಯ ಪ್ರದೇಶ, ಅದು ಅಪರಾಧ. ಇದೀಗ ಆ ಎಲ್ಲವನ್ನು ತೋಡಿ ಹಾಳು ಮಾಡಿದರೆ ಅರಣ್ಯ ನಾಶ ಆಗಿದೆ ಅಂತ ಒಂದ್ ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡ್ತಿದ್ದಾರೆ ಸರ್. ನೀವೇನು ಆಕ್ಷನ್ ತಗೊಂಡ್ರೆ ಸರ್ ಈ ಒಂದು ವಿಷಯಕ್ಕೆ? ಏನು ಸರ್? ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೇಳಿದ್ದೇನೆ. ಅರಣ್ಯ ಇಲಾಖೆಯಲ್ಲಿ ಏನಾದರೂ ಅರಣ್ಯ ಕಾಯ್ದೆಗಳ ಉಲ್ಲಂಘನೆ ಆಗಿದೆಯಾ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಕೇಳಿದ್ದೇನೆ. ಅವರಿಂದ ವರದಿ ತರಿಸಿಕೊಂಡ ನಂತರ ವರದಿ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೇನೆ. ಯಾಕಂದ್ರೆ ಸರ್ ಆ ಒಂದು ಅರಣ್ಯ ಪ್ರದೇಶದ ಶವ ಉಳಂಗಿಲ್ಲ, ಆದ್ರೂ ಊತಿಟ್ಟಿದ್ದಾನೆ. ಮತ್ತೀಗ ಬಂದು ಸುಮಾರು ಒಂದು 17 ಕಡೆ ತೋಡಿದ್ದಾರೆ, ಅರಣ್ಯ ನಾಶ ಆಗಿದೆ ಅಂತ ಹೇಳ್ತಿದ್ದಾರೆ. ಅರಣ್ಯದ ವ್ಯಾಪ್ತಿಯಲ್ಲಿ ಬರುವಂತಹ ಜಮೀನಿನಲ್ಲಿ ಏನಾದರೂ ಅಲ್ಲಿ ಶವ ಹೂಳಿದ್ರೆ ಅಥವಾ ಈಗಾಗಲೇ ಹೇಳಿದ್ದೇನೆ, ಅನಧಿಕೃತವಾಗಿ ಅರಣ್ಯದಲ್ಲಿ ಪ್ರವೇಶ ಮಾಡಿ ಅರಣ್ಯ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಖಂಡಿತವಾಗಿಯೂ ಅಂತವ್ರ ಮೇಲೆ ಕಾನೂನು ಕ್ರಮ, ಅರಣ್ಯ ಇಲಾಖೆಯ ನೀತಿ ನಿಯಮಗಳ ಪ್ರಕಾರ ಕ್ರಮ ಆಗುತ್ತೆ. ವರದಿ ಕೇಳಿದ್ರೆ ಸರ್ ಈ ಒಂದು ವಿಚಾರಕ್ಕೆ ಅಂದ್ರೆ ಸರ್? ಕೇಳಿದ್ದೇನೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾಂದ್ರಾ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಇದ್ರೆ ಅವ್ರು ಮಾತಾಡಿಸ್ನಿ ಸರ್. ಈಗ ಪರಿಸರವಾದಿಗಳು ಒಂದ್ ಕಡೆ ನಿಮಗೂ ಮನವಿ ಮಾಡಕ್ಕೆ ಮುಂದಾಗ್ತಿದ್ದಾರೆ. ಅಂದ್ರೆ ಆ ಮುಸುಗುದಾರಿ ಶವ ಒತ್ತಿಟ್ಟಿದ್ದಾನೆ, ಬಟ್ ಆ ಒಂದು ಪ್ರದೇಶ ಅರಣ್ಯ ಪ್ರದೇಶ, ಅದು ಅಪರಾಧ. ಇದೀಗ ಆ ಎಲ್ಲವನ್ನು ತೋಡಿ ಹಾಳು ಮಾಡಿದರೆ ಅರಣ್ಯ ನಾಶ ಆಗಿದೆ ಅಂತ ಒಂದ್ ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡ್ತಿದ್ದಾರೆ ಸರ್. ನೀವೇನು ಆಕ್ಷನ್ ತಗೊಂಡ್ರೆ ಸರ್ ಈ ಒಂದು ವಿಷಯಕ್ಕೆ? ಏನು ಸರ್? ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೇಳಿದ್ದೇನೆ. ಅರಣ್ಯ ಇಲಾಖೆಯಲ್ಲಿ ಏನಾದರೂ ಅರಣ್ಯ ಕಾಯ್ದೆಗಳ ಉಲ್ಲಂಘನೆ ಆಗಿದೆಯಾ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಕೇಳಿದ್ದೇನೆ. ಅವರಿಂದ ವರದಿ ತರಿಸಿಕೊಂಡ ನಂತರ ವರದಿ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೇನೆ. ಯಾಕಂದ್ರೆ ಸರ್ ಆ ಒಂದು ಅರಣ್ಯ ಪ್ರದೇಶದ ಶವ ಉಳಂಗಿಲ್ಲ, ಆದ್ರೂ ಊತಿಟ್ಟಿದ್ದಾನೆ. ಮತ್ತೀಗ ಬಂದು ಸುಮಾರು ಒಂದು 17 ಕಡೆ ತೋಡಿದ್ದಾರೆ, ಅರಣ್ಯ ನಾಶ ಆಗಿದೆ ಅಂತ ಹೇಳ್ತಿದ್ದಾರೆ. ಅರಣ್ಯದ ವ್ಯಾಪ್ತಿಯಲ್ಲಿ ಬರುವಂತಹ ಜಮೀನಿನಲ್ಲಿ ಏನಾದರೂ ಅಲ್ಲಿ ಶವ ಹೂಳಿದ್ರೆ ಅಥವಾ ಈಗಾಗಲೇ ಹೇಳಿದ್ದೇನೆ, ಅನಧಿಕೃತವಾಗಿ ಅರಣ್ಯದಲ್ಲಿ ಪ್ರವೇಶ ಮಾಡಿ ಅರಣ್ಯ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಖಂಡಿತವಾಗಿಯೂ ಅಂತವ್ರ ಮೇಲೆ ಕಾನೂನು ಕ್ರಮ, ಅರಣ್ಯ ಇಲಾಖೆಯ ನೀತಿ ನಿಯಮಗಳ ಪ್ರಕಾರ ಕ್ರಮ ಆಗುತ್ತೆ. ವರದಿ ಕೇಳಿದ್ರೆ ಸರ್ ಈ ಒಂದು ವಿಚಾರಕ್ಕೆ ಅಂದ್ರೆ ಸರ್? ಕೇಳಿದ್ದೇನೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾಂದ್ರಾ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಇದ್ರೆ ಅವ್ರು ಮಾತಾಡಿಸ್ನಿ ಸರ್. ಈಗ ಪರಿಸರವಾದಿಗಳು ಒಂದ್ ಕಡೆ ನಿಮಗೂ ಮನವಿ ಮಾಡಕ್ಕೆ ಮುಂದಾಗ್ತಿದ್ದಾರೆ. ಅಂದ್ರೆ ಆ ಮುಸುಗುದಾರಿ ಶವ ಒತ್ತಿಟ್ಟಿದ್ದಾನೆ, ಬಟ್ ಆ ಒಂದು ಪ್ರದೇಶ ಅರಣ್ಯ ಪ್ರದೇಶ, ಅದು ಅಪರಾಧ. ಇದೀಗ ಆ ಎಲ್ಲವನ್ನು ತೋಡಿ ಹಾಳು ಮಾಡಿದರೆ ಅರಣ್ಯ ನಾಶ ಆಗಿದೆ ಅಂತ ಒಂದ್ ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡ್ತಿದ್ದಾರೆ ಸರ್. ನೀವೇನು ಆಕ್ಷನ್ ತಗೊಂಡ್ರೆ ಸರ್ ಈ ಒಂದು ವಿಷಯಕ್ಕೆ? ಏನು ಸರ್? ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೇಳಿದ್ದೇನೆ. ಅರಣ್ಯ ಇಲಾಖೆಯಲ್ಲಿ ಏನಾದರೂ ಅರಣ್ಯ ಕಾಯ್ದೆಗಳ ಉಲ್ಲಂಘನೆ ಆಗಿದೆಯಾ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಕೇಳಿದ್ದೇನೆ. ಅವರಿಂದ ವರದಿ ತರಿಸಿಕೊಂಡ ನಂತರ ವರದಿ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೇನೆ. ಯಾಕಂದ್ರೆ ಸರ್ ಆ ಒಂದು ಅರಣ್ಯ ಪ್ರದೇಶದ ಶವ ಉಳಂಗಿಲ್ಲ, ಆದ್ರೂ ಊತಿಟ್ಟಿದ್ದಾನೆ. ಮತ್ತೀಗ ಬಂದು ಸುಮಾರು ಒಂದು 17 ಕಡೆ ತೋಡಿದ್ದಾರೆ, ಅರಣ್ಯ ನಾಶ ಆಗಿದೆ ಅಂತ ಹೇಳ್ತಿದ್ದಾರೆ. ಅರಣ್ಯದ ವ್ಯಾಪ್ತಿಯಲ್ಲಿ ಬರುವಂತಹ ಜಮೀನಿನಲ್ಲಿ ಏನಾದರೂ ಅಲ್ಲಿ ಶವ ಹೂಳಿದ್ರೆ ಅಥವಾ ಈಗಾಗಲೇ ಹೇಳಿದ್ದೇನೆ, ಅನಧಿಕೃತವಾಗಿ ಅರಣ್ಯದಲ್ಲಿ ಪ್ರವೇಶ ಮಾಡಿ ಅರಣ್ಯ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಖಂಡಿತವಾಗಿಯೂ ಅಂತವ್ರ ಮೇಲೆ ಕಾನೂನು ಕ್ರಮ, ಅರಣ್ಯ ಇಲಾಖೆಯ ನೀತಿ ನಿಯಮಗಳ ಪ್ರಕಾರ ಕ್ರಮ ಆಗುತ್ತೆ. ವರದಿ ಕೇಳಿದ್ರೆ ಸರ್ ಈ ಒಂದು ವಿಚಾರಕ್ಕೆ ಅಂದ್ರೆ ಸರ್? ಕೇಳಿದ್ದೇನೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾಂದ್ರಾ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಇದ್ರೆ ಅವ್ರು ಮಾತಾಡಿಸ್ನಿ ಸರ್. ಈಗ ಪರಿಸರವಾದಿಗಳು ಒಂದ್ ಕಡೆ ನಿಮಗೂ ಮನವಿ ಮಾಡಕ್ಕೆ ಮುಂದಾಗ್ತಿದ್ದಾರೆ. ಅಂದ್ರೆ ಆ ಮುಸುಗುದಾರಿ ಶವ ಒತ್ತಿಟ್ಟಿದ್ದಾನೆ, ಬಟ್ ಆ ಒಂದು ಪ್ರದೇಶ ಅರಣ್ಯ ಪ್ರದೇಶ, ಅದು ಅಪರಾಧ. ಇದೀಗ ಆ ಎಲ್ಲವನ್ನು ತೋಡಿ ಹಾಳು ಮಾಡಿದರೆ ಅರಣ್ಯ ನಾಶ ಆಗಿದೆ ಅಂತ ಒಂದ್ ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡ್ತಿದ್ದಾರೆ ಸರ್. ನೀವೇನು ಆಕ್ಷನ್ ತಗೊಂಡ್ರೆ ಸರ್ ಈ ಒಂದು ವಿಷಯಕ್ಕೆ? ಏನು ಸರ್? ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೇಳಿದ್ದೇನೆ. ಅರಣ್ಯ ಇಲಾಖೆಯಲ್ಲಿ ಏನಾದರೂ ಅರಣ್ಯ ಕಾಯ್ದೆಗಳ ಉಲ್ಲಂಘನೆ ಆಗಿದೆಯಾ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಕೇಳಿದ್ದೇನೆ. ಅವರಿಂದ ವರದಿ ತರಿಸಿಕೊಂಡ ನಂತರ ವರದಿ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೇನೆ. ಯಾಕಂದ್ರೆ ಸರ್ ಆ ಒಂದು ಅರಣ್ಯ ಪ್ರದೇಶದ ಶವ ಉಳಂಗಿಲ್ಲ, ಆದ್ರೂ ಊತಿಟ್ಟಿದ್ದಾನೆ. ಮತ್ತೀಗ ಬಂದು ಸುಮಾರು ಒಂದು 17 ಕಡೆ ತೋಡಿದ್ದಾರೆ, ಅರಣ್ಯ ನಾಶ ಆಗಿದೆ ಅಂತ ಹೇಳ್ತಿದ್ದಾರೆ. ಅರಣ್ಯದ ವ್ಯಾಪ್ತಿಯಲ್ಲಿ ಬರುವಂತಹ ಜಮೀನಿನಲ್ಲಿ ಏನಾದರೂ ಅಲ್ಲಿ ಶವ ಹೂಳಿದ್ರೆ ಅಥವಾ ಈಗಾಗಲೇ ಹೇಳಿದ್ದೇನೆ, ಅನಧಿಕೃತವಾಗಿ ಅರಣ್ಯದಲ್ಲಿ ಪ್ರವೇಶ ಮಾಡಿ ಅರಣ್ಯ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಖಂಡಿತವಾಗಿಯೂ ಅಂತವ್ರ ಮೇಲೆ ಕಾನೂನು ಕ್ರಮ, ಅರಣ್ಯ ಇಲಾಖೆಯ ನೀತಿ ನಿಯಮಗಳ ಪ್ರಕಾರ ಕ್ರಮ ಆಗುತ್ತೆ. ವರದಿ ಕೇಳಿದ್ರೆ ಸರ್ ಈ ಒಂದು ವಿಚಾರಕ್ಕೆ ಅಂದ್ರೆ ಸರ್? ಕೇಳಿದ್ದೇನೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾಂದ್ರಾ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಎಸ್ ನಮ್ಮ ಜೊತೆಗೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಇದ್ರೆ ಅವ್ರು ಮಾತಾಡಿಸ್ನಿ. ಸರ್, ಈಗ ಪರಿಸರವಾದಿಗಳು ಒಂದ್ ಕಡೆ ನಿಮಗೂ ಮನವಿ ಮಾಡಕ್ಕೆ ಮುಂದಾಗ್ತಿದ್ದಾರೆ. ಅಂದ್ರೆ ಆ ಮುಸುಗುದಾರಿ ಶವ ಒತ್ತಿಟ್ಟಿದ್ದಾನೆ, ಬಟ್ ಆ ಒಂದು ಪ್ರದೇಶ ಅರಣ್ಯ ಪ್ರದೇಶ, ಅದು ಅಪರಾಧ. ಇದೀಗ ಆ ಎಲ್ಲವನ್ನು ತೋಡಿ ಹಾಳು ಮಾಡಿದರೆ ಅರಣ್ಯ ನಾಶ ಆಗಿದೆ ಅಂತ ಒಂದ್ ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡ್ತಿದ್ದಾರೆ. ಸರ್, ನೀವೇನು ಆಕ್ಷನ್ ತಗೊಂಡ್ರೆ ಸರ್ ಈ ಒಂದು ವಿಷಯಕ್ಕೆ? ಏನು ಸರ್? ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೇಳಿದ್ದೇನೆ. ಅರಣ್ಯ ಇಲಾಖೆಯಲ್ಲಿ ಏನಾದರೂ ಅರಣ್ಯ ಕಾಯ್ದೆಗಳ ಉಲ್ಲಂಘನೆ ಆಗಿದೆಯಾ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಕೇಳಿದ್ದೇನೆ. ಅವರಿಂದ ವರದಿ ತರಿಸಿಕೊಂಡ ನಂತರ ವರದಿ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೇನೆ. ಯಾಕಂದ್ರೆ ಸರ್, ಆ ಒಂದು ಅರಣ್ಯ ಪ್ರದೇಶದಲ್ಲಿ ಶವ ಉಳಂಗಿಲ್ಲ, ಆದ್ರೂ ಊತಿಟ್ಟಿದ್ದಾನೆ. ಮತ್ತೀಗ ಬಂದು ಸುಮಾರು ಒಂದು 17 ಕಡೆ ತೋಡಿದ್ದಾರೆ, ಅರಣ್ಯ ನಾಶ ಆಗಿದೆ ಅಂತ ಹೇಳ್ತಿದ್ದಾರೆ. ಅರಣ್ಯದ ವ್ಯಾಪ್ತಿಯಲ್ಲಿ ಬರುವಂತಹ ಜಮೀನಿನಲ್ಲಿ ಏನಾದರೂ ಅಲ್ಲಿ ಶವ ಹೂಳಿದ್ರೆ ಅಥವಾ ಈಗಾಗಲೇ ಹೇಳಿದ್ದೇನೆ, ಅನಧಿಕೃತವಾಗಿ ಅರಣ್ಯದಲ್ಲಿ ಪ್ರವೇಶ ಮಾಡಿ ಅರಣ್ಯ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಖಂಡಿತವಾಗಿಯೂ ಅಂಥವ್ರ ಮೇಲೆ ಕಾನೂನು ಕ್ರಮ, ಅರಣ್ಯ ಇಲಾಖೆಯ ನೀತಿ ನಿಯಮಗಳ ಪ್ರಕಾರ ಕ್ರಮ ಆಗುತ್ತೆ. ಸರ್, ವರದಿ ಕೇಳಿದ್ರೆ ಸರ್ ಈ ಒಂದು ವಿಚಾರಕ್ಕೆ ಅಂದ್ರೆ ಸರ್? ಕೇಳಿದ್ದೇನೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆಗೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಇದ್ರೆ ಅವ್ರು ಮಾತಾಡಿಸ್ನಿ. ಸರ್, ಈಗ ಪರಿಸರವಾದಿಗಳು ಒಂದ್ ಕಡೆ ನಿಮಗೂ ಮನವಿ ಮಾಡಕ್ಕೆ ಮುಂದಾಗ್ತಿದ್ದಾರೆ. ಅಂದ್ರೆ ಆ ಮುಸುಗುದಾರಿ ಶವ ಒತ್ತಿಟ್ಟಿದ್ದಾನೆ, ಬಟ್ ಆ ಒಂದು ಪ್ರದೇಶ ಅರಣ್ಯ ಪ್ರದೇಶ, ಅದು ಅಪರಾಧ. ಇದೀಗ ಆ ಎಲ್ಲವನ್ನು ತೋಡಿ ಹಾಳು ಮಾಡಿದರೆ ಅರಣ್ಯ ನಾಶ ಆಗಿದೆ ಅಂತ ಒಂದ್ ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡ್ತಿದ್ದಾರೆ. ಸರ್, ನೀವೇನು ಆಕ್ಷನ್ ತಗೊಂಡ್ರೆ ಸರ್ ಈ ಒಂದು ವಿಷಯಕ್ಕೆ? ಏನು ಸರ್? ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೇಳಿದ್ದೇನೆ. ಅರಣ್ಯ ಇಲಾಖೆಯಲ್ಲಿ ಏನಾದರೂ ಅರಣ್ಯ ಕಾಯ್ದೆಗಳ ಉಲ್ಲಂಘನೆ ಆಗಿದೆಯಾ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಕೇಳಿದ್ದೇನೆ. ಅವರಿಂದ ವರದಿ ತರಿಸಿಕೊಂಡ ನಂತರ ವರದಿ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೇನೆ. ಯಾಕಂದ್ರೆ ಸರ್, ಆ ಒಂದು ಅರಣ್ಯ ಪ್ರದೇಶದಲ್ಲಿ ಶವ ಉಳಂಗಿಲ್ಲ, ಆದ್ರೂ ಊತಿಟ್ಟಿದ್ದಾನೆ. ಮತ್ತೀಗ ಬಂದು ಸುಮಾರು ಒಂದು 17 ಕಡೆ ತೋಡಿದ್ದಾರೆ, ಅರಣ್ಯ ನಾಶ ಆಗಿದೆ ಅಂತ ಹೇಳ್ತಿದ್ದಾರೆ. ಅರಣ್ಯದ ವ್ಯಾಪ್ತಿಯಲ್ಲಿ ಬರುವಂತಹ ಜಮೀನಿನಲ್ಲಿ ಏನಾದರೂ ಅಲ್ಲಿ ಶವ ಹೂಳಿದ್ರೆ ಅಥವಾ ಈಗಾಗಲೇ ಹೇಳಿದ್ದೇನೆ, ಅನಧಿಕೃತವಾಗಿ ಅರಣ್ಯದಲ್ಲಿ ಪ್ರವೇಶ ಮಾಡಿ ಅರಣ್ಯ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಖಂಡಿತವಾಗಿಯೂ ಅಂಥವ್ರ ಮೇಲೆ ಕಾನೂನು ಕ್ರಮ, ಅರಣ್ಯ ಇಲಾಖೆಯ ನೀತಿ ನಿಯಮಗಳ ಪ್ರಕಾರ ಕ್ರಮ ಆಗುತ್ತೆ. ಸರ್, ವರದಿ ಕೇಳಿದ್ರೆ ಸರ್ ಈ ಒಂದು ವಿಚಾರಕ್ಕೆ ಅಂದ್ರೆ ಸರ್? ಕೇಳಿದ್ದೇನೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಸ್ ನಮ್ಮ ಜೊತೆಗೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಇದ್ರೆ ಅವ್ರು ಮಾತಾಡಿಸ್ನಿ. ಸರ್, ಈಗ ಪರಿಸರವಾದಿಗಳು ಒಂದ್ ಕಡೆ ನಿಮಗೂ ಮನವಿ ಮಾಡಕ್ಕೆ ಮುಂದಾಗ್ತಿದ್ದಾರೆ. ಅಂದ್ರೆ ಆ ಮುಸುಗುದಾರಿ ಶವ ಒತ್ತಿಟ್ಟಿದ್ದಾನೆ, ಬಟ್ ಆ ಒಂದು ಪ್ರದೇಶ ಅರಣ್ಯ ಪ್ರದೇಶ, ಅದು ಅಪರಾಧ. ಇದೀಗ ಆ ಎಲ್ಲವನ್ನು ತೋಡಿ ಹಾಳು ಮಾಡಿದರೆ ಅರಣ್ಯ ನಾಶ ಆಗಿದೆ ಅಂತ ಒಂದ್ ಕಡೆ ಒತ್ತಾಯ ಜೊತೆಗೆ ಮನವಿ ಸಹ ಮಾಡ್ತಿದ್ದಾರೆ. ಸರ್, ನೀವೇನು ಆಕ್ಷನ್ ತಗೊಂಡ್ರೆ ಸರ್ ಈ ಒಂದು ವಿಷಯಕ್ಕೆ? ಏನು ಸರ್? ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಮಾಹಿತಿ ಕೇಳಿದ್ದೇನೆ. ಅರಣ್ಯ ಇಲಾಖೆಯಲ್ಲಿ ಏನಾದರೂ ಅರಣ್ಯ ಕಾಯ್ದೆಗಳ ಉಲ್ಲಂಘನೆ ಆಗಿದೆಯಾ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ಕೇಳಿದ್ದೇನೆ. ಅವರಿಂದ ವರದಿ ತರಿಸಿಕೊಂಡ ನಂತರ ವರದಿ ಆಧಾರದ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೇನೆ. ಯಾಕಂದ್ರೆ ಸರ್, ಆ ಒಂದು ಅರಣ್ಯ ಪ್ರದೇಶದಲ್ಲಿ ಶವ ಉಳಂಗಿಲ್ಲ, ಆದ್ರೂ ಊತಿಟ್ಟಿದ್ದಾನೆ. ಮತ್ತೀಗ ಬಂದು ಸುಮಾರು ಒಂದು 17 ಕಡೆ ತೋಡಿದ್ದಾರೆ, ಅರಣ್ಯ ನಾಶ ಆಗಿದೆ ಅಂತ ಹೇಳ್ತಿದ್ದಾರೆ. ಅರಣ್ಯದ ವ್ಯಾಪ್ತಿಯಲ್ಲಿ ಬರುವಂತಹ ಜಮೀನಿನಲ್ಲಿ ಏನಾದರೂ ಅಲ್ಲಿ ಶವ ಹೂಳಿದ್ರೆ ಅಥವಾ ಈಗಾಗಲೇ ಹೇಳಿದ್ದೇನೆ, ಅನಧಿಕೃತವಾಗಿ ಅರಣ್ಯದಲ್ಲಿ ಪ್ರವೇಶ ಮಾಡಿ ಅರಣ್ಯ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಖಂಡಿತವಾಗಿಯೂ ಅಂಥವ್ರ ಮೇಲೆ ಕಾನೂನು ಕ್ರಮ, ಅರಣ್ಯ ಇಲಾಖೆಯ ನೀತಿ ನಿಯಮಗಳ ಪ್ರಕಾರ ಕ್ರಮ ಆಗುತ್ತೆ. ಸರ್, ವರದಿ ಕೇಳಿದ್ರೆ ಸರ್ ಈ ಒಂದು ವಿಚಾರಕ್ಕೆ ಅಂದ್ರೆ ಸರ್? ಕೇಳಿದ್ದೇನೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.